ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಜನರೇಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಲಾಸ್ಟ್ ಟೈಮ್ ಅಲ್ಲಿ ನೋಡಿದ್ರಲ್ಲ, ಲಾಸ್ಟ್ ವಿಡಿಯೋಲಿ ನೋಡಿದ್ರೆ ಏನಾಯ್ತು, ನೀವು ಇಟ್ರೇಟರ್ಸ್ ಅಂದ್ರೆ ಏನು ಅಂತ ಕಲ್ತ್ಕೊಂಡ್ರಿ. ಇವತ್ತು ಅದೇ ರೀತಿ ನಮ್ಮದೇ ಆದ ಇಟ್ರೇಟರ್ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಯೂಸಿಂಗ್ ಜನರೇಟರ್ಸ್. ಈ ಜನರೇಟರ್ ಅಂದ್ರೆ ಏನು? ಇದು ಪೈಥಾನ್ ಅಲ್ಲಿ ನಿಮಗೆ ಒಂದು ಪವರ್ಫುಲ್ ಇಟ್ರೇಟರ್ ಇದ್ದ ಹಾಗೆ. ಅಂದ್ರೆ ಯೂಸರ್ ಡಿಫೈನ್ಡ್ ಇಟ್ರೇಟರ್ ಮಾಡಬೇಕು. ಯೂಸರ್ ಡಿಫೈನ್ಡ್ ಇಟ್ರೇಟರ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ನಾವು ಒಂದು ಫಂಕ್ಷನ್ ಅನ್ನ ಬರಿಬೇಕು. ನಾರ್ಮಲ್ ಫಂಕ್ಷನ್ಸ್ ಬರೀತಿರಲ್ಲ, ಅದೇ ರೀತಿ ಫಂಕ್ಷನ್ ಅನ್ನ ಬರಿಬೇಕು. ಬಟ್ ನಾರ್ಮಲ್ ಫಂಕ್ಷನ್ ಜೊತೆಗೆ ನೀವು ಈಲ್ಡ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡಬೇಕು. ಈ ಈಲ್ಡ್ ಅನ್ನೋ ಕೀವರ್ಡ್ ಯೂಸ್ ಮಾಡಿದಾಗ ಆ ಫಂಕ್ಷನ್ ನಿಮಗೆ ಜನರೇಟರ್ ಆಗಿ ಏನೋ ಹೊರಪಡುತ್ತದೆ. ಸೊ ಈ ಜನರೇಟರ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಅದನ್ನ ಹೇಗೆ ಕಾಲ್ ಮಾಡಬೇಕು ಅಂತ ನಾವು ಪೈಥಾನ್ ಅಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದಾರಲ್ಲ, ಇದು ಒಂದು ಫಂಕ್ಷನ್. ನಾನು ಏನ್ ಫಂಕ್ಷನ್ ಬರ್ತಾ ಇದ್ದೀನಿ? ಮ್ಯಾಥ್ ಆಪರೇಷನ್ಸ್ ಅಂತ ಒಂದು ಫಂಕ್ಷನ್ ಬರಿತಾ ಇದ್ದೀನಿ. ಅದರಲ್ಲಿ ನಾನು ಎ ಮತ್ತೆ ಬಿ ಅನ್ನ ಪ್ಯಾರಾಮೀಟರ್ಸ್ ಆಗಿ ತಗೊಂಡಿದ್ದೀನಿ. ಸೊ ಈ ಎ ಬಿ ಜೊತೆಗೆ ನಾನೇನ್ ಮಾಡ್ತಾ ಇದ್ದೀನಿ? ಆಡ್ ಮಾಡಿ ಇದು ನನಗೆ ರಿಟರ್ನ್ ಆಗ್ಬೇಕು. ಹಾಗೆ ಪ್ರಾಡಕ್ಟ್ ರಿಟರ್ನ್ ಆಗಬೇಕು. ಹಾಗೆ ನನಗೆ ಕ್ವಶನ್ ರಿಟರ್ನ್ ಆಗಬೇಕು. ಅದಾದ್ಮೇಲೆ ನನಗೆ ರಿಮೈಂಡರ್ ರಿಟರ್ನ್ ಆಗಬೇಕು. ಸೊ ಈ ರೀತಿ ನನಗೆ ಬೇರೆ ಬೇರೆಯಾಗಿ ನನಗೆ ರಿಟರ್ನ್ ಆಗಬೇಕು ಅಂದ್ರೆ ಅಂದ್ರೆ ಇಲ್ಲಿ ಏನಾಗಿದೆ, ಮಲ್ಟಿಪಲ್ ರಿಟರ್ನ್ ಸ್ಟೇಟ್ಮೆಂಟ್ಸ್ ಬರಿತಾ ಇದ್ದೀನಿ. ಇದು ನನಗೆ ಪೈಥಾನ್ ಅಲೋ ಮಾಡುತ್ತಾ? ಅಲೋ ಮಾಡುತ್ತೆ, ಬಟ್ ನಿಮಗೆ ಒಂದೇ ರಿಟರ್ನ್ ವ್ಯಾಲ್ಯೂ ಕೊಡುತ್ತೆ. ಯಾಕಂದ್ರೆ ನೀವು ಪೈಥಾನ್ ಡೆಫಿನೇಷನ್ ಅಲ್ಲಿ ನಿಮಗೆ ರಿಟರ್ನ್ ಅಂತ ಒಂದ್ಸತಿ ಯೂಸ್ ಮಾಡಿದ್ರೆ ಸಾಕು, ಅದು ಫಂಕ್ಷನ್ ಅನ್ನ ಹೊರ ಎಂಡ್ ಮಾಡುತ್ತೆ. ಸೊ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ, ನೋಡಿ ವೀಕ್ಷಕರೇ ಗಮನಿಸಿ. ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ನಾನು 10 ಮತ್ತೆ 3 ಅನ್ನ ಪಾಸ್ ಮಾಡ್ತೇವೆ. ಅವಾಗ ಅದು ಏನ್ ಮಾಡುತ್ತೆ? ಬರೀ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ರಿಟರ್ನ್ ಮಾಡಿ ನನಗೆ ಆನ್ಸರ್ ಅನ್ನ ಕೊಡುತ್ತೆ ಅಲ್ವಾ? ಸೊ ನಾನು ಮತ್ತೆ ಕಾಲ್ ಮಾಡಿದ್ರೆ ಏನಾಗುತ್ತೆ? ಮತ್ತೆ ಇದನ್ನ ಮತ್ತೆ ಕಾಲ್ ಮಾಡ್ತೇನೆ. ಮತ್ತೆ ಕಾಲ್ ಮಾಡಿದ್ರೆ ಏನಾಗುತ್ತೆ? ಮತ್ತೆ ನನಗೆ ಅದೇ ಔಟ್ಪುಟ್ ಬರುತ್ತೆ. ಸೊ ಪದೇ ಪದೇ ನೀವು ಎಷ್ಟು ಸತಿ ಬೇಕಾದ್ರೂ ಕಾಲ್ ಮಾಡಿ, ಅದು ಕೊಡೋದು ನಿಮಗೆ ಒಂದೇ ಔಟ್ಪುಟ್. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಪ್ರತಿ ಸತಿ ಅದು ಸಮ್ ಮಾತ್ರ ಕೊಡ್ತಾ ಇದೆ. ಅಂದ್ರೆ ಪ್ರತಿ ಸತಿ ನಿಮಗೆ ಇದು ರಿಟರ್ನ್ ಫಂಕ್ಷನ್ ನಿಮಗೆ ಎಕ್ಸಿಕ್ಯೂಟ್ ಆಗಿ ಅದು ಫಂಕ್ಷನ್ ಅನ್ನ ಎಂಡ್ ಮಾಡ್ತಾ ಇದೆ. ಇದನ್ನ ನಾನು ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇದನ್ನ ನಾನು ಒಂದು ಜನರೇಟರ್ ಆಗಿ ಅದನ್ನ ಕನ್ವರ್ಟ್ ಮಾಡಬೇಕು. ಜನರೇಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ರಿಟರ್ನ್ ಬದಲು ನಾನು ಏನ್ ಮಾಡ್ತೀನಿ? ಈಲ್ಡ್ ಅಂತ ಕೊಡ್ತೇನೆ. ಸೊ ಇದನ್ನ ಕೊಟ್ಟಾಗ ವೀಕ್ಷಿಸಿ ಏನ್ ಮಾಡ್ತೇನೆ. ಸೊ ನಾನು ಎಲ್ಲ ಕಡೆಗೆ ಈಲ್ಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗ್ತೈತೆ ಅಂತ ನೋಡೋಣ. ಸೊ ನಾನು ಫಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಈಗ. ಸೊ ಎಕ್ಸಿಕ್ಯೂಟ್ ಮಾಡಿದೆ. ಈಗ ನೋಡಿ ಔಟ್ಪುಟ್ ಏನಾಗುತ್ತೆ ಇಲ್ಲಿ ವೀಕ್ಷಿಸಿ. ಇದನ್ನ ಅಬ್ಸರ್ವ್ ಮಾಡಿ. ಇದು ನನಗೆ ಜನರೇಟರ್ ಆಬ್ಜೆಕ್ಟ್ ಮ್ಯಾಥ್ ಆಪರೇಷನ್ಸ್ ಅಂತ ಕೊಡ್ತಾ ಇದೆ. ಇದು ಒಂದು ಅಡ್ರೆಸ್ ಲೊಕೇಶನ್ ಅಲ್ಲಿ. ಸೊ ಹಾಗಂದ್ರೆ ಏನು? ಇದು ನನಗೆ ಈಗ ಒಂದು ಜನರೇಟರ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದನ್ನ ನಾನು ಒಂದು ಇಟರ್ ಆಗಿ ನಾನು ಯೂಸ್ ಮಾಡ್ಬೋದು. ಸೊ ನಾನೇನ್ ಮಾಡ್ತೇನೆ? RES ಅಂದ್ರೆ ರಿಸಲ್ಟ್ ಇಸ್ ಈಕ್ವಲ್ ಟು ಇಟರ್ ಆಫ್ ದಿಸ್ ಫಂಕ್ಷನ್ ಅಂತ ಕೊಡ್ತೇನೆ. ಈಗ ನೋಡಿ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ನಾನೇನ್ ಮಾಡ್ತೇನೆ? ಬರೀ ನಾನು ನೆಕ್ಸ್ಟ್ ಆಫ್ RES ಅಂತ ಕೊಟ್ಬಿಟ್ರೆ ಸಾಕು, ನನಗೆ ಫಸ್ಟ್ ಸಮ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಅಂತ ಮಾಡಿದ್ರೆ ಏನಾಗುತ್ತೆ ನೋಡಿ ವೀಕ್ಷಕರೇ? ಮತ್ತೆ ನೆಕ್ಸ್ಟ್ ಅಂತ ಮಾಡಿದ್ರೆ ನನಗೆ ಪ್ರಾಡಕ್ಟ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಮಾಡಿದ್ರೆ ನನಗೆ ಕ್ವಶನ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಮಾಡಿದ್ರೆ ನನಗೆ ರಿಮೈಂಡರ್ ಬರುತ್ತೆ. ಸೊ ಈ ರೀತಿ ನಿಮಗೆ ಒಂದು ನಿಮ್ದು ಯೂಸರ್ ಡಿಫೈನ್ಡ್ ನೀವು ಇಟರೇಟರ್ ಅನ್ನ ರೆಡಿ ಮಾಡಿದ ಹಾಗೆ. ಅಂದ್ರೆ ನಮ್ಮ ಜನರೇಟರ್ ಇದು ನಾನು ಇಟರೇಟರ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದು ಒಂದ್ ಮೆಥಡ್ ವೀಕ್ಷಕರೇ. ಇದನ್ನ ಕಾಲ್ ಮಾಡ್ಲಿಕ್ಕೆ ಇನ್ನೊಂದು ಮೆಥಡ್ ಇದೆ. ಏನದ್ ಮೆಥಡ್? ಈಗ ನಾನೇನ್ ಮಾಡ್ತೇನೆ? ಇದನ್ನ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಈಗ ನಾನೇನ್ ಮಾಡ್ತೇನೆ? ಫಾರ್ ಐ ಇನ್ ಮ್ಯಾಥ್ ಆಪರೇಷನ್ಸ್ ಅಂತ ಕೊಡ್ತೇನೆ. ಅಂದ್ರೆ ನನಗೆ ಗೊತ್ತು ಇದೊಂದು ಜನರೇಟರ್ ಅಲ್ವಾ? ಸೊ ಇದು ಜನರೇಟರ್ನ ನಾನು ಈಗ ಒಂದಾದ್ಮೇಲೆ ಒಂದು ಇಟರೇಷನ್ ಮಾಡ್ಕೋತಾ ಹೋಗ್ತೇನೆ. ಸೊ ನಾನೇನ್ ಮಾಡ್ತೇನೆ ಈಗ? ಈಗ ನಾನೇನ್ ಮಾಡ್ತೇನೆ? ಪ್ರಿಂಟ್ ಐ. ಈ ರೀತಿ ಮಾಡಿದಾಗ ಏನಾಗುತ್ತೆ? ಪ್ರತಿ ಸತಿ ಇದು ಯಾವಾಗ ಈಲ್ಡ್ ಆಗುತ್ತಲ್ಲ, ಈಲ್ಡ್ ಆದಾಗೆಲ್ಲ ನನಗೆ ಈ ಸ್ಟ್ರಿಂಗ್ ಬರುತ್ತೆ. ಈ ಸ್ಟ್ರಿಂಗ್ ಜೊತೆಗೆ ಇದು ವ್ಯಾಲ್ಯೂ ಬರುತ್ತೆ. ಸೊ ಈಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ನನಗೆ ಒಂದೇ ಸತಿ ಎಲ್ಲ ಔಟ್ಪುಟ್ಸ್ ಬರುತ್ತೆ. ಈ ರೀತಿ ನೀವು ಜನರೇಟರ್ನ ಯೂಸ್ ಮಾಡ್ಬೋದು. ಜನರೇಟರ್ನ ನೀವು ಡೈರೆಕ್ಟ್ ಆಗಿ ಫಾರ್ ಲೂಪ್ ಹಾಕಿ ನೀವು ಇಟರೇಷನ್ ಮಾಡ್ಕೋಬಹುದು, ಅಥವಾ ನೀವು ಅದನ್ನ ಇಟರ್ ಟೂಲ್ಸ್ ಅನ್ನ ಬಳಸಿ ನೀವು ಅದನ್ನ ಇಟರೇಟ್ ಮಾಡ್ಕೋಬಹುದು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಜನರೇಟರ್ಸ್ ಮತ್ತೆ ಇಟರೇಟರ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ.
ಸೊ ಈ ಜನರೇಟರ್ನ ಯೂಸ್ ಮಾಡಿ ನಾವು ನಮ್ಮದೇ ಆದ ಇಟರ್ ಟೂಲನ್ನು ನಮ್ಮದೇ ಆದ ಇಟರೇಷನನ್ನು ಮಾಡ್ಕೋಬೋದು. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.